ಯಾವುದೇ ಅಧಿಕಾರಿಗೆ ಲಂಚವನ್ನು ಕೊಡಿಸುವುದಾಗಲಿ, ಇಲ್ಲ ಆಮಿಷ ಒಡ್ಡುವುದಾಗಲಿ, ಇಲ್ಲ ಯಾವುದೇ ವಿಚಾರದಲ್ಲಿ ಪ್ರೇರಣೆ ಮಾಡಿ ಅವರ ಹತ್ರ ಕೆಲಸ ಮಾಡಿಸುವಂತ ಕೆಲಸ ನಾನು ಮಾಡಿಲ್ಲ. ನನ್ನ ಈ ತಾಲೂಕಿನ ಜನರಿಗೆ ನನ್ನ ಕೈಲಾದಷ್ಟು ನಾನು ಸೇವೆಯನ್ನು ಮಾಡ್ತಾ ಬಂದಿದ್ದೆ. ಇವತ್ತು ನಾನು ಸ್ವಾಭಿಮಾನಿ ಜನತಾ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ನನಗೆ ಯಾವುದೇ ರೀತಿಯಾದ ಗತಿ ಬಂದಿಲ್ಲ. ದಯಮಾಡಿ ಸನ್ಮಾನ್ಯ ಶಾಸಕರು ಆ ರೀತಿ ಅವರು ನೋವು ಕೊಡಬೇಕಾದಂತ ಕ್ರಮೆ ಇಲ್ಲ. ಇವತ್ತು ನಾನು ಹೇಳ್ತಿರೋದಿಷ್ಟೇ, ಸನ್ಮಾನ್ಯ ಶಾಸಕರು ಹಿಂದೆ 5 ವರ್ಷ ಆಡಳಿತ ಮಾಡಿದ್ರು. ಅವತ್ತು ಅವರಿಗೆ ಸರ್ಕಾರ ಇಲ್ಲ, ನನಗೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸರ್ಕಾರ ಇಲ್ಲ ಅಂತ ಕೇಳ್ತಾ ಇದ್ರು. ಹೌದು, ಇರಬಹುದೇನೋ, ಅವರು ಸರ್ಕಾರ ಇರಲಿಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿಲ್ಲ ಏನೋ ಅಂತ ನಾವು ಅನ್ಕೊಂಡ್ವಿ. ಈಗ ಅವರು ಗೆದ್ದ ಮೇಲೆ 2 ವರ್ಷಗಳಾಗಿದೆ. ನಾವು ಅಭಿವೃದ್ಧಿಯನ್ನ ಕೇಳ್ತಾ ಇದ್ದೀವಿ. ಸನ್ಮಾನ್ಯ ಶಾಸಕರ ಮೇಲೆ ನನಗೆ ಯಾವುದೇ ವೈಯಕ್ತಿಕವಾದಂತಹ ದ್ವೇಷನೂ ಇಲ್ಲ, ವೈಯಕ್ತಿಕವಾದಂತಹ ಅಭಿಪ್ರಾಯವೂ ಇಲ್ಲ. ನಾವು ಈ ತಾಲೂಕಿನಲ್ಲಿ ಹುಟ್ಟಿದ್ದೀವಿ, ನಮಗೂ ಮತದಾನದ ಹಕ್ಕಿದೆ. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಮಗೂ 50,000 ಮತ ಕೊಟ್ಟಿದ್ದಾರೆ. ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದೀವಿ. ಜನರ ಕಷ್ಟನ್ನ ಕೇಳಿ ನೀವು ಪರಿಹಾರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ತಾವು ಇವತ್ತು 7 ವರ್ಷದ ಆಡಳಿತ ಅವಧಿಯಲ್ಲಿ ಇವತ್ತು ನಿಮ್ಮದೇ ಆದಂತ ಸರ್ಕಾರ, ನಿಮ್ಮದೇ ಆದಂತ ಮಂತ್ರಿ ಮಂಡಲ ಇದೆ, ನೀವು ಶಾಸಕರಾಗಿದ್ದೀರಿ. ಅದರ ಜೊತೆಯಲ್ಲಿ ನೀವು ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಡೈರಿ ಪ್ರೆಸಿಡೆಂಟ್ ಆಗಬೇಕು ಅಂತ ನೀವು ಡೈರೆಕ್ಟರ್ ಆಗಿ ಪ್ರೆಸಿಡೆಂಟ್ ಆಗಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ನೀವೊಂದು ಆಟ ಕೂಡ ಆಡಿದ್ರಿ. ಡೈರಿ ಪ್ರೆಸಿಡೆಂಟ್ ಮಾಡಲ್ಲ ಅಂತ ಗೊತ್ತಾದಾಗ ಸನ್ಮಾನ್ಯ ಯಡಿಯೂರಪ್ಪನವರ ಬಾಗಿಲು ಗೇಟ್ ತಳ್ಳಿ ವಾಪಸ್ ಬಂದಿರಿ. ನಿನ್ನ ಡೈರಿ ಪ್ರೆಸಿಡೆಂಟ್ ಮಾಡ್ತೀವಿ ಅಂದಾಗ ದೇವರಪ್ಪನವರ ಮನೆ ಬಾಗಿಲು ಗೇಟು ಮುಟ್ಟಿ ತಿರುಗಿ ವಾಪಸ್ ಬಂದಿರಿ. ಅವತ್ತಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ನಿಮ್ಮನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡೈರಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಸತತವಾಗಿ ನೀವು ಇವತ್ತು 6-7 ವರ್ಷದಿಂದ ಇವತ್ತಿನ ತಾವು ಇದಾಗಿದ್ರಿ, MLA ಆಗಿದ್ರಿ. MLA ಜೊತೆಯಲ್ಲಿ ನೀವು ಡೈರಿ ಅಧ್ಯಕ್ಷರಾಗಿ ಸೇವೆಯನ್ನ ಮಾಡ್ತಾ ಬಂದಿರಿ. ನಾವು ಹೇಳೋದಿಷ್ಟೇ, ಕೋಲಾರ ಅಂದ್ರೆ 1500-2000 ಅಡಿಯಿಂದ ನೀರು ತೆಗೆದು ರೈತರು ತಮ್ಮ ಕುಲಕಸಬನ್ನ ಮಾಡ್ತಾರೆ. ನಮಗಿರೋದು ಎರಡೇ, ಒಂದು ರೇಷ್ಮೆ, ಒಂದು ಹಾಲು. ಅತಿ ಬೇಗನೆ ರೈತರಿಗೆ ಏನಾದ್ರು ಹಣ ಸಿಗುತ್ತೆ ಅಂದ್ರೆ ಹಾಲು ಮತ್ತು ರೇಷ್ಮೆ. ಆ ಹಾಲು ರೈತರು ಇವತ್ತು ಕುಲಕಸಬು, ಜೀವನ. ನಮ್ಮ ಇವತ್ತೇನು ನಾವು 1500 ಅಡಿಯಿಂದ ನೀರು ತೆಗೆದು ರೇಷ್ಮೆ ಬೆಳೆದು ನಾವು ಏನಿವತ್ತು ರೇಷ್ಮೆ ಇರ್ಬೋದು, ಹಾಲು ಹಸು ಕಟ್ಕೊಂಡು ನಾವು ಹಸು ಸಾಕಿ ಹಸುಗೆ ಡೈರಿಗೆ ಹಾಲು ಹಾಕ್ತಾ ಇದೀವಲ್ಲ, ಅದು ನಮ್ಮ ಜೀವನ. ನಾವು ಅಧ್ಯಕ್ಷರಾಗಿ ಹಲವಾರು ವಿಚಾರಗಳನ್ನ ತೆಗೆದುಕೊಂಡಿದ್ದೀವಿ. ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡೈರಿ ಡಿವೈಡ್ ಆಗಿದೆ. ಸುಮಾರು 10,000 ಲೀಟರ್ ಪ್ರತಿ ದಿವಸ ಡೈರಿಗೆ ಹರಿದು ಬರ್ತದೆ. 10 ಲಕ್ಷ ಹಾಲು ಡೈರಿಗೆ ಹರಿದು ಬರ್ತದೆ. ಅಂತ ಒಂದು ಡೈರಿ ಕರ್ನಾಟಕದಲ್ಲೇ ನೀವು ಹೇಳ್ತೀರಿ ನನಗೆ ಡೈರಿ ವಿಚಾರದಲ್ಲಿ ಕರ್ನಾಟಕದಲ್ಲಿ ನಮ್ಮದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡೈರಿ ನಂಬರ್ 1 ಸ್ಥಾನ ಅಂತ ಹೇಳಿದ್ರಿ. ಇಲ್ಲಿ ತನಕ ಬೆಂಗಳೂರು ಮದರ್ ಡೈರಿ ಏನಿದೆ ಅದೇ 1ನೇ ಸ್ಥಾನದಲ್ಲಿರುವಂತದ್ದು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2ನೇ ಸ್ಥಾನದಲ್ಲಿತ್ತು. ಆದರೆ ಇವತ್ತು ನಿಮ್ಮ 23-24ನೇ ಆಡಿಟ್ ರಿಪೋರ್ಟ್ ಪ್ರಕಾರವಾಗಿ 5ನೇ ಸ್ಥಾನದಲ್ಲಿ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇದ್ದೀವಿ. ನೀವು 1ನೇ ಸ್ಥಾನ ಅಂತ ಜನರನ್ನ ಮರಳು ಮಾಡಕ್ ಹೋಗ್ಬೇಡಿ. ದಯಮಾಡಿ ಜನರಿಗೆ ನಿಜಾಂಶನೇ ಹೇಳಿ. ನಾವು ಡೈರಿ 5ನೇ ಸ್ಥಾನದಲ್ಲಿದ್ದೀವಿ. ನಾವು ಎಂ.ಇ. ಕೃಷ್ಣಪ್ಪನವರು ಕಟ್ಟಿದಂತ ಒಂದು ಡೈರಿ. ಎಂ.ಇ. ಕೃಷ್ಣಪ್ಪನವರು ಈ ಹಸುನ ಹೊರದೇಶದಿಂದ ಬರಬೇಕಾದ್ರೆ ಒಂದು ಹಸುನ್ ತಂದು
ಇಲ್ಲಿ ಅದನ್ನು ತಳಿ ಮಾಡಿ ಈ ಒಂದು ಹೈನುಗಾರಿಕೆ ಅಭಿವೃದ್ಧಿಯನ್ನ ಮಾಡಿದಂಥವರು ಸನ್ಮಾನ್ಯ ಎಂ ವಿ ಕೃಷ್ಣಪ್ಪನವರು. ಅವರ ಹೆಸರಿನಲ್ಲಿ ಇವತ್ತು ಮೆಗಾ ಡೈರಿ ಕಟ್ತಾ ಇದೆ. ನಮ್ದೇನು ತಕರಾರಿಲ್ಲ, ಮೆಗಾ ಡೈರಿ ಕಟ್ಟಲಿಕ್ಕೆ ನಮ್ದೇನು ತಕರಾರಿಲ್ಲ. ಆದ್ರೆ ಸರ್ಕಾರದ ಪ್ರಕ್ರಿಯೆಗಳು ಸರಿಯಾಗಿ ನಡೀಬೇಕಲ್ಲ. ಇವತ್ತು ನಮ್ಮ ಬೆಂಗಳೂರು ಡೈರಿಯಲ್ಲಿ 3 ಪ್ಲಾಂಟ್ ಇದಿದೆ. ಏನು ಐಸ್ ಕ್ರೀಮ್ ಪ್ಲಾಂಟ್ಸ್ ಬಳ್ಳಾರಿಯಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ನಮ್ಮ ಮಂಗಳೂರಲ್ಲಿ ಇದೆ. ಆದರೆ ತಾವು ಇವತ್ತು ಚಿಂತಾಮಣಿಯಲ್ಲಿ ಕೂಡ ಸಹ ಒಂದು ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನು ಕಟ್ಟಲಿಕ್ಕೆ 50 ಕೋಟಿ ಖರ್ಚು ಮಾಡಿ. ಅವಶ್ಯಕತೆ ಇತ್ತ ಇಲ್ಲ ಅಂತ ತಾವೇ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟದ ಏನು ನಿರ್ಮಾಣಕ್ಕೆ ಇವತ್ತು ಟೆಂಡರ್ಗಿಂತ 236 ಕೋಟಿ ಹೆಚ್ಚುವರಿಯಾಗಿ ಪಾವತಿ ಮಾಡಿದೆ. ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಗಾ ಡೈರಿ ಕಟ್ತಾ ಇದ್ರಿ, ಆ ಮೆಗಾ ಡೈರಿಗೆ ನೀವು 236 ಕೋಟಿ ಹೆಚ್ಚುವರಿಯಾಗಿ ಪಾವತಿ ಮಾಡಿದ್ದೀರಿ. ಅದು ವರದಿಯಲ್ಲಿ ಬಂದಿದೆ. ತನಿಖಾ ವರದಿಯಲ್ಲಿ ಏನಾಗಿದೆ, 136 ಕೋಟಿ ಹಣ ದುರುಪಯೋಗ ಆಗಿದೆ. ನೀವು ಆದೇಶ ಮಾಡಿದ್ದಾರೆ. ಏನು ಜನರಲ್ ಬಾಡಿ ಮೀಟಿಂಗ್ ನೋಟಿಸ್ನಲ್ಲಿ ಆ ಮುದ್ರಿತವಾಗಿದೆ. ಪುಟ ನಂಬರ್ 25 ಮತ್ತು 26ರಲ್ಲಿ 136 ಕೋಟಿಯನ್ನು ನೀವು ಪಾವತಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಪಾವತಿ ಆಗಿಲ್ಲ. ಮತ್ತು ನೀವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಾಲೂಕುಗಳಲ್ಲಿ 150 ಕೋಟಿ ನೇಮಕಾತಿ ಆಗಿದೆ. ನೇಮಕಾತಿ ಹಗರಣದಲ್ಲಿ ಇಡಿ ತನಿಖೆ ಮಾಡಿದ್ದಾರೆ. ಇಡಿ ತನಿಖೆಯವರು ಮಾಡಿ ಅಲ್ಲಿ ನಮ್ಮ ಡೈರೆಕ್ಟರ್ಗಳು ನೇಮಕಾತಿಯಲ್ಲಿ ನಾವು ಹಣ ತೆಗೆದುಕೊಂಡಿರೋದು ನಿಜ ಅಂತ ತಪ್ಪು ಒಪ್ಕೊಂಡಿದ್ದಾರೆ. ಎಲ್ಲರೂ ಇಡಿಯವರ ಮುಂದೆ ತಪ್ಪು ಒಪ್ಕೊಂಡು ಇಡಿಯವರು ಅದನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಲೋಕಾಯುಕ್ತಿಗೆ ಕಳಿಸಿಕೊಟ್ಟಿದ್ದಾರೆ. ಲೋಕಾಯುಕ್ತವರು ಈಗಾಗಲೇ 150 ಕೋಟಿ ಹಣ ನಾವು ತೆಗೆದುಕೊಂಡಿದ್ದೀವಿ ಅಂತ ತಪ್ಪು ಒಪ್ಕೊಂಡಿರೋದ್ರಿಂದ ಇದನ್ನು ತನಿಖೆ ಮಾಡೋ ಅಗತ್ಯ ಇಲ್ಲ, ಸರ್ಕಾರ ಇದರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ.